ನನ್ನ ಬೆಸ್ಟ್ ಫ್ರೆಂಡ್ಸ್ ಕಾವ್ಯ ಮತ್ತು ಅಂಜಲಿ ಇವರಿಬ್ಬರನ್ನ ಮೀಟ್ ಆಗೋಕ್ಕೆ ಅಂತ ಹೆಣ್ಣೂರಿಗೆ ಹೋಗ್ತಾ ಇದ್ದೀನಿ. ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದಾರೆ, ನೋಡಬೇಕು. ಸೊ ವೆಲ್ಕಮ್ ಟು ಹರ್ಷೀಸ್ ಡೈರಿ. ಕಮ್ ಲೆಟ್ಸ್ ಗೋ. ಚಂದದ ಹುಡುಗಿ ಚಂದ ರೆಡಿ ಆಗ್ತಾ ಇದ್ದಾಳೆ. ಇದೆಂತ ಹಿಂಗೆ ಕಟ್ಟಿದ್ದು? ಓಕೆ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಬ್ರೈಟ್ ಟೋಬಿ ಕಾಣ್ತಾ ಇದೆ. ಒಂದೇ ಥರದ ಡ್ರೆಸ್ ತಗೊಂಡಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು. ನನ್ನ ಮುಖ ಹಿಂಗ್ ಬರ್ತಾ ಇದೆ. ಇದು ಓಕೆ ಗರ್ಲ್ಸ್, ಏನು ಗೊತ್ತಾ, ನನಗೋಸ್ಕರ ಈ ಫ್ರಾಕನ್ನ ಗಿಫ್ಟ್ ಮಾಡಿದ್ದಾರೆ. ತೋರ್ಸ್ ನನ್ನ. ಹಂಗಲ್ಲ ಹಿಂಗೆ ಬ್ಲಾಗ್. ಎಸ್, ಹಿಂದೆ ಬ್ರೈಟ್ ಟೋಬಿ ರೆಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಡ್ರೆಸ್ ಹೇಗಿದೆ? ಅವರಿಬ್ರು ಕೂಡ ಒಂದೇ ತರ ರೆಡಿ ಆಗಿದ್ದಾರೆ, ತೋರಿಸ್ತೀನಿ. ಕಾವ್ಯ ಈಚೆ ಬಾ. ಏನ್ ಇಟ್ಕೊಂಡಿದ್ಯಾ? ಹಾ, ಇಲ್ಲಿ ನಮ್ಮ ಗರ್ಲ್ಸ್ ನೋಡಿ ಒಂದೇ ತರ ರೆಡಿ ಆಗಿದ್ದಾರೆ. ಜೊತೆಗೆ ನಾನು ಏನದು ಕಾಜು ತಿನ್ಸು. ಬಲೂನ್ ಸಿಕ್ತು. ಕಾವ್ಯ ಉಳಿಗೊಂದು ತಿನ್ಸು ಬಾ. ತಿನ್ನು. ನಮಗ್ ನಾವೇ ಲಾಸ್ಟಿಗೆ ತಿನ್ನಿಸ್ಕೊಳ್ಳೋದು ಹೊಟ್ಟೆ ಬಂದು. ಚೆನ್ನಾಗಿದೆ. ಒಳಗೆ ಕಿತಾಪತಿ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಓಹೋ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಇದು. ಆಮೇಲೆ ಅಬ್ಬಬ್ಬಬ್ಬಬ್ಬಬ್ಬಾ ಚೆನ್ನಾಗಿದೆ. ಹೆಂಗೆ ನಮ್ಮ ಬ್ರೈಡ ಇದನ್ನ ತಿನ್ಬೋದಾಯ್ತಾ? ಇದು ಎಡಿಬಲ್ ಅಂತೆ, ಸೊ ಹೆದರ್ಕೋಬೇಕಾಗಿರೋ ಅಗತ್ಯ ಅಲ್ಲ. ಓಕೆ, ಬ್ರೈಟ್ ನಿಂತಿದ್ದಾಳಲ್ಲಿ. ಹಾ, ಏನಾದ್ರು ಮಾತಾಡು. ಬ್ರೈಟ್ ಟೋಬಿ ಬಗ್ಗೆ ನಿನ್ಗೆ ಏನಾದ್ರು ಅನಿಸಿಕೆ ಇದ್ರೆ ಏನಾದ್ರು ಮಾತಾಡು. ಇವಳೊಬ್ಳು ಹುಚ್ಚಿ ಕಣೆ. ತೋರ್ಸು ಅದು ಹೆಂಗೆ ಬ್ರೈಟ್ ಟೋಬಿನ ಮಾಡಿರೋದು, ಅಂಡ್ ಎಷ್ಟು ಕಷ್ಟಪಟ್ಟಿದೀವಿ ಆ ಬಾಲೂನ್ನ. ಒಂದೊಂದು ಬಲೂನ್ ಊದಕ್ಕೂ ಒಂದೊಂದು ಹರ್ಷಿ ಮೇಲೆ ಉಸಿರು ಪ್ರೀತಿ ಮ್ಯೂಸಿಕ್ ಆಗ್ಲಿ. ಆಮೇಲೆ ಒಂದು 5-6 ಉಸಿರು ಡಮ್ ಬಂದಿದೆ. ಬಲೂನು ನಿಮ್ಮ ಪ್ರೀತಿ ಇದು ಕಾಣ್ತಾ ಇದೆ. ಮಹಂತದಂತೂ ಫುಲ್ ಉಸಿರು ಬಿತ್ತು. ಮಧು ನನಗೇನು ಜಾಸ್ತಿ ಮಾತಾಡಕ್ಕಿಲ್ಲ, ತುಂಬಾ ಕೂಲ್ ಆಗಿರೋ ನಾನೊಂದ್ ಸ್ವಲ್ಪ ನೋಡಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಎಕ್ಸ್ಪ್ಲೈನ್ ಮಾಡಾಯ್ತು. ಹರ್ಷಿ ಬಗ್ಗೆ ಇರ್ಲಿ ಬಿಡು, ಅವ್ರು ಕಟ್ ಮಾಡ್ತಾರೆ. ಏನ್ ಹೇಳೋದು ನಾನು? ಏನ್ ಹೇಳೋ, ಅವಳಷ್ಟು ಡ್ರಾಮಾ ಆಗಿ ಹೇಳಕ್ ನನ್ಗಂತೂ ಬರಲ್ಲ. ಬಟ್ ಬೆಸ್ಟ್ ಫ್ರೆಂಡ್ ತುಂಬಾ ಬೇಜಾರಾಗಿದ್ದೀನಿ, ತುಂಬಾ ಖುಷಿ ಬೇಜಾರು ಅದೊಂಥರ ಏನಂತ ಹೇಳಿದ್ರೆ ಆ ಎಮೋಷನ್ ಹೇಳಕ್ ಆಗ್ತಾ ಇಲ್ಲ. ಕೆಲ್ಸ ಇಲ್ಲ ಹೇಳ್ಕದು. ಎಂಗೇಜ್ಮೆಂಟ್ ಬಂದು ಇವರಿಬ್ರು ಭೈಳ ತತ್ತು ನನ್ನ ಹಗ್ ಮಾಡಿದ್ದಾರೆ. ಇಬ್ರು ನೋಡು ಬಿತ್ತು ಬ್ರೈಟ್ ಟೋಬಿ. ಪಿನ್ನೆಲ್ಲ ತತ್ತಿದ್ದಾರೆ. ಬೇಜಾರು ಒಂಥರ ಎಂತ ಅಂತ ಹೇಳಕ್ ಮಿಕ್ಸ್ ಆಯ್ತು. 3 ಜನರಲ್ಲಿ ಫಸ್ಟ್ ಇವಳದೆ ವೆಡ್ಡಿಂಗು. ಟ್ರಿಯೋದಲ್ಲಿ ಫಸ್ಟ್ ಬ್ರೈಡ್. ಟ್ರಿಯೋದಲ್ಲಿ ಮಧ್ಯದ ಒಂದು ಹೋಯ್ತಾ ಇದೆ, ಮುಖ ಕಾಣಿಸ್ತಿಲ್ಲ. ಈ ಕಾಣ್ತಿದೆ, ಈ ಕಾಣ್ತಿದೆ. 3 ಒಂದು ಹೋಗ್ತಾ ಇದೆ. ಅದೇ ಪಿಗರ್, ಇದು ಪಿಗರ್ ಒಂದು ಡಿಮ್ ಆಯ್ತು. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಕಟ್ ಕಟ್ ಈಗ ಸ್ವಲ್ಪ ದಿನದಲ್ಲಿ ಅಂಜುನು ಆಗ್ತಾಳೆ. ಆಮೇಲೆ ಸ್ವಲ್ಪ ವರ್ಷದಲ್ಲಿ ಇವಳು ಕೂಡ. ಇದು ಇಟ್ಕೋ ಹರ್ಷಿ. ಸುಮ್ನೆ ಇಟ್ಕೊಳ್ಳಿ, ಲಾಗಿಗೆ ಆಗುತ್ತೆ ಅದೆಲ್ಲ. ಚೆನ್ನಾಗಿ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬ್ರೈಟ್ ಟೋಬಿ ಬಿತ್ತು ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ನಂಗೂ ಹೇಳ. ಥ್ಯಾಂಕ್ ಯು ಸೋ ಮಚ್ ಅಂಜು. ಫ್ಯಾಂಟಸಿ
ಆಸ್ಥೆಟಿಕ್ ಆಗಿದೆ. ಪಿಂಕ್ ಪಿಂಕ್ ಆ್ಯಂಡ್ ಪಿಂಕ್. ಆಮೇಲೆ ಈ ಡ್ರೆಸ್ಸು ಕೂಡ ತುಂಬ ಕ್ಯೂಟ್ ಆಗಿದೆ. ಬೊಕ್ಕೆ, ಈ ವೈನ್. ಸೊ ಅದು ವೈನ್ ಥರ ಇರೋದು, ಬಟ್ ಅದು ವೈನ್ ಅಲ್ಲ ಗಾಯ್ಸ್, ದ್ರಾಕ್ಷಿ ರಸ. ದ್ರಾಕ್ಷಿ. ತುಂಬ ಖುಷಿ ಆಗ್ತಿದೆ. ಮನಸ್ಸಿನ ಭಾವನೆ ಕಣ್ಣಿನಿಂದ ಬರ್ತಾ ಇದೆ. ಆಯ್ತು, ಓಕೆ, ಇಡ್ತಾ ಇದ್ದೀನಿ. ಕಟ್ ಮಾಡಿ. ಹೋಯ್ತು ಒಂದು ಸೋಲ್ಡ್ ಔಟ್ ಹೋಗೋಯ್ತು. ಡಿಮ್ ಆಯ್ತು. ಆಂಟಿ ಇನ್ನು ಆಯ್ತು ಫೋಟೋ ಶೂಟು. ಬ್ರೈಡ್ಸ್ ಮೇಡಿಂದು ಫೋಟೋ. ಅಪ್ಕಮಿಂಗ್ ಬ್ರೈಡ್ ಇಲ್ಲೊಂದಿದೆ, ಅಪ್ಕಮಿಂಗ್ ಬ್ರೈಡ್ ಇಲ್ಲೊಂದಿದೆ ಸದ್ಯದಲ್ಲೇ. ಅವಳಿಗವಳೆ ಹೇಳ್ಕತ್ತಾಳೆ ಕ್ಯೂಟ್ ಬ್ರೈಡ್ ಅಂತ ಇರ್ಬೇಕು ಕಣೆ. ಲವ್ ಮಾಡಬೇಕು. ಎಕ್ಸಾಕ್ಟ್ಲಿ, ಸೆಲ್ಫ್ ಲವ್. ಒಂದು ಫೋಟೋ ಶೂಟ್ ಎಲ್ಲ ಆಯ್ತು. ಕಾವ್ಯಂದು ಯಾಕೋ ಫೋಟೋ ಶೂಟೇ ಮುಗಿತಾ ಇಲ್ಲ. ಮ್ಯೂಸಿಕ್ ಆ ಮ್ಯೂಸಿಕ್ಕಿಗೆ ಕರೆಕ್ಟಾಗಿ ಸೆಟ್ಟು. ಏನಪ್ಪ ಅಂದ್ರೆ ಅಂಜು, ದಿ ಗ್ರೇಟ್ ಅಂಜು. ಈ ತರ ಅದು ಓಪನ್ ಮಾಡಕ್ಕೆ ಯಾರಿಗೆ ಸಿಟ್ಟು ಬಂತು? ಅಲ್ಲ, ಹಿಂಗ್ ಓಪನ್ ಮಾಡಕ್ಕೆ. ಅದನ್ನ ತೋರ್ಸ್ಬೇಕಿತ್ತು ಕಣೆ. ಅದನ್ನ ತೋರಿಸಿ, ಅದೆಲ್ಲ ವಿಡಿಯೋ ಮಾಡಿದೆ. ಕೆಲವೊಮ್ಮೆ ಅವಳಿಗೇನೋ ಟೆನ್ಷನ್ ಅಲ್ಲಿ. ಅಂಜು ಅವರು ಮತ್ತೆ ಹಾಳು ಮಾಡಿದ್ಲಲ್ಲ, ತೋರ್ಸಕ್ಕೋಸ್ಕರ ಪಿಜ್ಜಾ ಹಾಳು ಮಾಡಿದ್ದಾಳೆ ಇವಳು. ಅಂಜು ಪಿಜ್ಜಾ ಹೆಂಗ್ ಓಪನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಹಿಂಗ್ ಓಪನ್ ಮಾಡಿಟ್ಟಿದ್ದಾರೆ. ಸೊ ಇದನ್ನ ಹೆಂಗ್ ಓಪನ್ ಮಾಡೋದು? ಕೆಂಪ ಸತ್ಕೊಂಡ್ ಬಂದ್ಬಿಡ್ತವೆ, ಇನ್ನೇನು ಹೇಳೋಣ. ಇದು ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಲ್ವಾ. ಅಲ್ಲಿ ಮೇರೇನಿದೆ ತೊಟ್ಟೆಯಲ್ಲಿ? ಏನದು? ಹಾಂ, ಎಲ್ಲ ಸುರಿ. ಪಿಜ್ಜಾ ಪಾರ್ಟಿ ಮಾಡ್ತೀವಿ. ಇನ್ನೇನು ಬೇಕು ಆರ್ಡ್ರ್ ಮಾಡ್ರೋ. ಕಾವ್ಯ ನೀಟ್ ಮಾಡಿ ಗುಡಿಸ್ತಾ ಇದ್ದಾಳೆ. ಯಾರು ಓಡಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅಂಜು ಬೇಕಂತಾನೆ ಓಡಾಡ್ತಾ ಇದ್ದಾಳೆ. ಬರೀ ಇಂಥದೆಯಾ ನೋಡಿ, ನೆಂಟ್ರನ್ನ ಉಳಿ ಅಂತ ಅಷ್ಟು ಫೋರ್ಸ್ ಮಾಡಿದ್ಲು. ಸ್ಟೇ ಆಗು ಅಂತ. ನನಗೆ ಕೊಟ್ಟಿರೋದು ಇಲ್ಲಿ ನೆಲದ ಮೇಲೆ ಮಲ್ಗು ಅಂತ. ಅದು ಅದ್ರ ಮೇಲೆ ಕಚ್ಕ ಪಚ್ಕ ಅಂತ ತುಳಿತಾ ಇದ್ದಾಳೆ. ಈಗ ಎಲ್ಲಿ ಮಲಗಲಿ ಅಂತ ಕೇಳಿದ್ರೆ ಯೂಶಲಿ ಏನಂತಾರೆ, ಹಾಸಿಗೆ ಮೇಲೆ ಮಲ್ಗು ಅಂತಾರೆ. ನೆಲದ ಮೇಲೆ ಮಲ್ಗು ಅಂತ ಹೇಳ್ತಾಳೆ. ಮಲ್ಗಕ್ಕೆ ನಂಗೇನು ಬೇಜಾರಿಲ್ಲ ಗಾಯ್ಸ್, ಆದರೆ ಹಿಂಗೆ ಹೋಗ್ತಾಳೆ, ಇಲ್ಲಿ ಪಚ್ಕ ಅಂತಾಳೆ, ಇಲ್ಲಿ ಬರ್ತಾಳೆ. ನನ್ನ ವಾಚಡ್ಗೆ ಕಾಣ್ತಾ ಇಲ್ಲ, ಕ್ಲೀನ್ ಮಾಡಿದೀನಿ ಅನ್ನೋದು ಅದನ್ನು ತೋರಿಸ್ಬೇಕಿತ್ತು. ಗುಡ್ಸಿ 4-10 ಸಲ ಗುಡಿಸ್ಬಿಟ್ಟು ಒರೆಸಿರೋದನ್ನು ತೋರಿಸ್ಬೇಕಿತ್ತು ಕಡೆ. ಎಷ್ಟು ಗುಡ್ಸಿದೀವಿ, ಏನು ಮಾಡಿದೀವಿ, ಅದು ಪ್ರಯೋಜನಕ್ಕೆ ಬರಲ್ಲ. ಲಾಸ್ಟಿಗೆ ನಮ್ಮನ್ನ ಎಲ್ಲಿಗೆ ಮಲಗಿಸ್ತಾರೆ ಅದು. ಓಕೆ ಗೈಸ್, ನಮ್ಮ ಗರ್ಲ್ಸ್ ಬ್ರೈಟ್ ಟು ಬಿನ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂತೂ ಇಂತೂ ಎಲ್ಲ ಒಂದಷ್ಟೆಲ್ಲ ವಿಡಿಯೋಸ್ಗಳನ್ನೆಲ್ಲ ತೆಗೆದು ಎಲ್ಲಿತ್ತು ಬಾಚಣಿಗೆ ಕಳ್ಳಿ ಕೊನೆಗೂ ಸಿಕ್ಬಿಟ್ಟಿದ್ದಾಳೆ. ನೀನ ಬಾಚಣಿಗೆ ಕಳ್ಳಿ 1 ಗಂಟೆಯಿಂದ 10 ಸಲ ಅಲ್ಲಿ 10 ಸಲ ಹೋಗ್ತಿದ್ದಾಳೆ ನೋಡಿ. ಕಚ್ಕ ಪಚ್ಕ ಮಾಡ್ಕೊಂಡ ಹಾಸಿಗೆ ಮೇಲೆ, ಬೆಡ್ ಮೇಲೆ. ನಾವಲ್ಲೇ ಮಲ್ಗೋದು. ಮಲ್ಕೊಳ್ಳಿ. ಒಂದ್ ನಿಮಿಷ, ಬಾಚಣಿಗೆ ಯಾರು ನೀನ್ ಕದಿಟ್ಟಿದ್ಯಾ? ಕದ್ದಿಲ್ಲ, ಬಾಚ್ಕೊಂಡ್ ಬಂದು ನಂದು ಚಿಕ್ಕದ ಬ್ಯಾಗ್ ಒಳಗೆ ಹಾಕೊಂಡ್ಬಿಟ್ಟಿದ್ದೀನಿ ಮಿಸ್ ಆಗಿ ಅಷ್ಟೇ. ಅವಳು 1000 ಸಲ ಕೇಳ್ಬೇಕಾದ್ರೆ ಯಾಕೆ ನೀನ್ ಹೇಳಲಿಲ್ಲ? ನಂಗೆ ಮರ್ತೋಗಿದ್ದೆ, ನಾನು ಇಲ್ಲೆಲ್ಲೋ ಇಟ್ಟಿದ್ದೀನಿ ಈಗ ಬಂದು ನೋಡಿದೆ ನಾನು. ಅದಕ್ಕೆ ಹೇಳೋದು. ಇನ್ನೊಂದು 4 ಸರಿ ನೀನ್ ಕೇಳಲಿಲ್ಲ ಅಂದ್ರೆ ಅವಳು ಬ್ಯಾಗ್ ಒಳಗೆ ಬಾಚಣಿಗೆ ಹೋಗ್ತಿತ್ತು. ನಾಳೆಯಿಂದ ಅವಳು ಬಾಚಣಿಗೆ ಆಗ್ತಿತ್ತು. ಕ್ಲಿಪ್ ಎಲ್ಲ ನಾನು ತಗೊಂಡೋಗೋಳು. ಒಂದ್ ಕ್ಲಿಪ್ ತಗೊಂಡು ದೇವ್ಕೊಂಡು ಹೋಗಾಗಿದೆ, ಎತ್ಕೊಂಡು ಹೋಗಿಲ್ಲ ಆಯ್ತಾ ಮನೆ. ಇಲ್ಲ ಪಾಪ. ಏನ್ ಹೇಳ್ತೀನಿ ವಿಷಯ ಏನ್ ಹೇಳಿದ್ರೆ, ಮನೆಗ್ ಬಂದಿದ್ಲು ಅಂತ ಒಂದ್ ಕ್ಲಿಪ್ ಕೇಳಿದ್ಲು, ತಲೆ ಕಟ್ಟ ಕ್ಲಿಪ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದ್ ಕ್ಲಿಪ್ ಕೊಟ್ಟೆ. ಅದನ್ನ ನೆಕ್ಸ್ಟ್ ದಿನ ಮನೆಗೆ ಇನ್ನು ಹತ್ರ ಇದೆ, ಹಿಂಗೆ ಬರ್ತೀನಿ. ಫ್ಯಾನ್ ಮಾತು ಕೇಳಲ್ಲ. ಹಾ,
ಅದನ್ನ ಏನ್ ಮಾಡಿದಾಳೆ, ನೆಕ್ಸ್ಟ್ ದಿನ ಮನೆಗೆ ಹೋಗ್ಬೇಕಾದ್ರೆ ಅದೇ ಕ್ಲಿಪ್ಪನ್ನ ಕೂದಲು ಕಟ್ಕೊಂಡು ಹೋಗಿದ್ದಾಳೆ. ಆಮೇಲೆ ಆ ಕ್ಲಿಪ್ಪೇ ಸಿಗ್ಲಿಲ್ಲ. ಇವಾಗ ಆ ಕ್ಲಿಪ್ ಯಾವ್ದು ಅಂತಾನೆ ಗೊತ್ತಿಲ್ಲ ಅಂತ ಅವಳು. ಅಲ್ಲ ಹಂಗೆ ನಂದು ಸುಮಾರು ಕ್ಲಿಪ್ ಹೋಗಿದೆ. ಏನಂಜ ಒಂದ್ಸತಿ ಇವರಿಬ್ರು ನಮ್ಮ ಮನೆಗೆ ಬಂದಾಗ ನನ್ನ ಡ್ರೆಸ್ ದೇಪ್ಕೊಂಡು ಹೋಗಿದ್ದಾರೆ. ಅವಳೇ ಹೇಳಿರೋದು ತಗೊಳ್ಳಿ ಅಂತ. ಯಾರಿಬ್ರು? ಏ ಹುಚ್ಚಿ, ಆ ಡ್ರೆಸ್ ಬೇಡ ಬೇಡ ಅಂದ್ರೆ ನೀನೇ ಕೊಟ್ಟಿದ್ದು. ಇನ್ನು ಮೇಕಪ್ ಐಟಮ್ಸ್ ಎಲ್ಲ ಹೇಳಿದ್ಲು ಗಾಯ್ಸ್. ಅದನ್ನೆಲ್ಲಾದ್ರೂ ನಾನು ತಗೊಂಡೋಗಿದ್ರೆ ದೊಡ್ಡ ಕಳ್ಳಿನೇ ಮಾಡಾಕ್ಬಿಡ್ತಿದ್ದು. ಇವಳು ಡೈಲಿ ಲೈವ್ ಮಾಡೋದೇ ನನ್ನ ಮೇಕಪ್ ಹಾಕೊಂಡು. ಏನ್ ಹೇಳು? ಏನು ನಿನ್ ಮೇಕಪ್ ಹಾಕೊಂಡು ನಾನು ಲೈವ್ ಮಾಡೋದು ನಾನಂತ ಹೇಳ. ಸ್ವಲ್ಪ ಡ್ರೆಸ್ ದೇಪ್ಕೊಂಡು ಲೈವ್ ಹೋಗ್ತಾಳಲ್ಲ, ನಿಜವಾಗ್ಲೂ 3-4 ಡ್ರೆಸ್ ದೇಪ್ಕೊಂಡು ಹೋಗಿದ್ದಾರೆ. ಇವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಬಂದಾಗ ಸಾಕ್ಷಿ ನಮ್ಮ ಅಮ್ಮ ಇದ್ದಾರೆ. ನಮ್ಮ ಅಮ್ಮ ಇನ್ನೊಂದ್ಸಲ ನಿಜ ಒಂದು ನಿಮಿಷ ಅದು ಬರ್ತಾ ಇದೆ. ಇನ್ನೊಂದ್ಸಲ ಎಂತ ಮಾಡ್ಬೇಕು ಗೊತ್ತಾ, ಅವಳು ತಗೊಳ್ಳಿ ತಗೊಳ್ಳಿ ನಂಗೆ ಈ ಡ್ರೆಸ್ ಬೇಡ ಕೊಟ್ರು, ಈ ಡ್ರೆಸ್ ಬೇಡ ಕೊಟ್ರು, ತಗೊಳ್ಳಿ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಲ್ಲ, ಅದು ನಮ್ಮ ಮನೆಯಿಂದ ದೇಪ್ಕೊಂಡು ಹೋಗಿದ್ದು. ಯಾವ್ದೇ? ಬ್ಲೂ ಕಲರ್ ಸ್ಯಾರಿ. ಅದೇ ಮೈಸೂರು ಸಿಲ್ಕ್ ತರದ್ದು ಒಂದು ಇದೆ ಅಲ್ಲ ನಿನ್ನ ಹತ್ರ, ಬ್ಲೂ ಕಲರ್ ಸಾರಿ. ಅದ್ ಮರೈತಿ ಯಾವ್ದು ನಾನು ಕದ್ದಿದ್ದೀನಿ ಹೇಳೆ ಹುಚ್ಚಿ? ಇವಳೆ ಗಾಯ್ಸ್ ಕೊಟ್ಟಿರೋದು ಡ್ರೆಸ್. ಅವತ್ತು ಇವಳೆ ತಾನೇ ಕೊಟ್ಟಿರೋದು ನಮಗೆ. ತಗೊಳ್ಳಿ ನಾನೇನು ಯೂಸ್ ಮಾಡಲ್ಲ ಅಂತ. ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಸದ್ಯ ದೇವ್ರದಿಂದ ನಾವು ತಗೊಂಡಿಲ್ಲ ಮರೈತಿ. ನಾನು ಸಂಗೀತಕ್ಕೆ ಅವಳು ಡ್ರೆಸ್ ಕೊಡ್ತೀನಿ ಅನ್ನೋದು ಅಲ್ ಕಡೆ, ನಾನು ತಗೊಳ್ಳಲ್ಲ. ನಿಂದೊಂದು ಡ್ರೆಸ್ ಗ್ರ್ಯಾಂಡ್ ಆಗಿದ್ದಿತ್ತಲ್ಲ, ಯಾವತ್ತೂ ಹಾಕಿರಾತಿದ್ಯಲ್ಲ ಆ ಡ್ರೆಸ್ ಕೊಡೆ. ಗಾಯ್ಸ್ ಇಷ್ಟ ಆದ್ಮೇಲೆ ನಾನು ಅವಳ ಹತ್ರ ಕೇಳ್ತಾ ಇದ್ದೀನಲ್ಲ, ಮನ ಮರದಿಲ್ಲ ನನಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮದುವೆಗೆ ಸಂಗೀತಕ್ಕೆ ನಾನು ಅವಳ ಕೈಯಿಂದಲೇ ಡ್ರೆಸ್ ಕೇಳಿರೋದು. ಇವಾಗ ಫಿಟ್ ಮಾಡಿಸ್ಕೊಂಡು ಹಂಗಿಟ್ರೆ ನಂದು ಕಾಲೋದಿದ್ಯಾ? ಬಟ್ಟೆ ಹೋಗಿ ಇವರಿಬ್ರಿಗೆ ಇಂಥ ಗೆಳತಿಯರು ಎಲ್ಲಿ ಸಿಗ್ತಾರೆ? ನಿನ್ ಕಾಲೈತೆ ಒಂದು ಸ್ವಲ್ಪ. ಆಹಾ, ಓಹೋ, ಎಂತ ಸೇವೆ. ನಿಂದು ಕಾಲಿಡು. ನಮ್ಮ ಕೆಳಗಡೆ ಮಲಗಿಸೋ ಪ್ಲಾನು ಕಾವ್ಯಂದು. ಹಾಸಿಗೆ ಮೇಲೆ ಕೂತಿರಲ್ಲ, ಮತ್ತೆ ಇನ್ನೆಂತ ನಿಂದು? ನನಗೇನಿಲ್ಲ ಕಾವ್ಯ, ನೀನು ಅಲ್ಲಿ ಹೊರಗಡೆ ಹೋಗಿ ಫ್ರಿಜ್ ಹತ್ರ ಅಲ್ಲ ಗಾಯ್ಸ್, ನಂಗೆ ಏನ್ ಅನ್ಸ್ತಿರೋದು ಗೊತ್ತಾ? ಫ್ರಿಜ್ ಹತ್ರ ಹೋಗಿ ಮಲ್ಕೊಂತೀವಿ. ಏನ್ ಗೊತ್ತಾ? ಏನ್ ಹರ್ಷಿ? ಡ್ರೆಸ್ ಬೇಡ ಕಣ್ರೋ, ತಗೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಾಳೆ. ತಳ್ಳಿ ನಂಗೇನ್ ಬೇಡಪ್ಪ, ಇದು ನಮ್ ಚಿಕ್ಕಪ್ಪನ ಮೊದಲು ಲಾಸ್ಟ್ ಹಾಕಿದ್ದು. ತಗೊಳ್ರಪ್ಪ ಅಂತ ಹೇಳಿ ನಂಗೆ ಇದು ಆಗೋದಿಲ್ಲ, ಟೈಟು ಹಾಕಿದ್ದು ಇನ್ನ ಆಗಲ್ಲ, ನಾನು ಹಾಕಲ್ಲ ಟೈಟ್ ಆಗುತ್ತೆ ಅಂತ ಹೇಳಿ ಇವಳು ಮೋಸ್ಟ್ಲಿ ಟೈಟ್ ಆಗಿದ್ಲು ಅನ್ಸುತ್ತೆ, ಕೊಟ್ಟಿದ್ದಾಳೆ. ಅಯ್ಯೋ, ಆ ಟಾಪ್ ನಾನೊಂದು 1000 ಸಲ ಆಫೀಸಿಗೆ ಹಾಕೊಂಡು ಹೋಗಿದ್ದೀನಿ. ಒಂದು ಟಾಪನ್ನ, ಪ್ಯಾಂಟ್ ಆಗಲ್ಲ. ಅದು ಯಾವ ಮನ್ಸು ಬಂತು ಅಂಜು ನಿಂಗೆ? ದೇಪ್ಕೊಂಡು ಹೋಗಿದ್ವಂತೆ, ದೇಪ್ಕೊಂಡು. ಇನ್ನು ಬಾರೆ ದೇವ್ಕೊಂಬರೋಣ. ಯಾವ ಡ್ರೆಸ್ ಬಿಡೋದು ಬೇಡ. ಬೇಡಮ್ಮ ತಾಯಿ, ಬೇಡ. ಕೈ ಮುಗಿಯೆ ಕೈ ಮಾಡಿ ಇಷ್ಟು ಸಾಕು. ದೊಡ್ಡ ನಮಸ್ಕಾರ, ನಿಂದು ಡ್ರೆಸ್ಸು ಬೇಡ, ಸವಸನು ಬೇಡ, ದೊಡ್ಡ ನಮಸ್ಕಾರ ನಿನ್ಗೆ. ಒಂದು ನಮಸ್ಕಾರ. ಬೇಡ ಕಣೆ, ಥ್ಯಾಂಕ್ಸ್ ಹೇಳಿದ್ದಕ್ಕೆ. ನೋಡಿ ನಮ್ಗೆಲ್ಲ ಬೈದು ಹಿಂಗಾಗದು. ನಿಜ. ಹೊರಡುವ ಸಮಯ. ಬಾಯ್ ಕಾವ್ಯ. ಅಂಜು ಇನ್ನು ಮಲಗಿದಾಳೆ. ಬಾಯ್. ಆಫ್ಟರ್ ಎ ಲಾಂಗ್ ಟೈಮ್ ನಾವು 3 ಜನ ಮೀಟಪ್ ಆಗಿರುವಂಥದ್ದು. ಸೊ ಹಿಂದೆ ಕೂಡ ಸಿಕ್ಕಿದ್ವಿ, ಅದನ್ನು ಕೂಡ ವ್ಲಾಗ್ ಮಾಡಿದ್ದೆ. ಸೊ ಲಾಟ್ಸ್ ಆಫ್ ಫನ್, ಹರಟೆ ಆ್ಯಂಡ್ ಫನ್ನಿ ಗೇಮ್ಸ್, ಆಮೇಲೆ ಸಣ್ಣ ಪುಟ್ಟ ಮಾತುಕತೆ. ಏನು ನಾವು ಸಿಕ್ಕಿದ ಮೇಲೆ ಗಾಸಿಪ್ಸ್ ಇರುತ್ತೆ, ಫನ್ನಿ ಗಾಸಿಪ್ಸ್ ಆಗಿರ್ಬೋದು, ಹಾಟ್ ಟಾಪಿಕ್ಸ್ ಆಗಿರ್ಬೋದು, ಎಲ್ಲ ಇತ್ತು. ಒಟ್ಟಿನಲ್ಲಿ ಮಸ್ತ್ ಮಜಾ ಮಾಡಿದ್ವಿ. ಐ ಹೋಪ್ ನೀವು ಕೂಡ ಈ ವ್ಲಾಗನ್ನು ಎಂಜಾಯ್ ಮಾಡಿದ್ದೀರಿ ಅಂತ. ಒಬ್ರಿಗೊಬ್ರಿಗೆ ಕಾಲೆಲ್ಲ ಎಳ್ಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಓಕೆ, ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.